ಕೊಳ್ಳ ಮಠದ ಭಕ್ತಾದಿಗಳಿಗೆ ನಮಸ್ಕಾರಗಳು. ಇವತ್ತಿನ ದಿನ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ಸುಜ್ಜನಕೊಳ್ಳ ಮಠಕ್ಕೆ ನಾನು ಪ್ರಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದೀನಿ. ಈ ನನ್ನ ಒಂದು ಅಪಘಾತದ ನಂತರ ಯಾರೂ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಇನ್ನೂ ಒಂದು 3 ತಿಂಗಳ ರೆಸ್ಟ್ ಹೇಳಿದ್ರೆ, ಆದರೂ ನಾ ಅಮಾಸಿಗೊಮ್ಮೆ ಬರ್ತೀನಿ. ನಾನು ಪ್ರತಿ ಅಮಾಸಿಗೆ ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ನಾನು ಆಶೀರ್ವಾದ ಮಾಡೋ ಸ್ವಾಮಿ ಅಲ್ಲ. ಯಾಕಂದರೆ ಭಕ್ತರಲ್ಲಿ ದೇವರನ್ನು ಕಾಣುವಂಥ ಮಠ ಯಾವುದಾದ್ರೂ ಇದ್ದರೆ ಅದು ರಾಜ್ಯದಲ್ಲಿ ಇಡೀ ಸುಜ್ಜನಕೊಳ್ಳ ಮಠ ಮಾತ್ರ. ಹೀಗಾಗಿ ನಮಗೆಲ್ಲ ನೀವು ಶುಭ ಹಾರೈಸಿ ಆಶೀರ್ವದಿಸಿ ಈ ಮಠ ಉನ್ನತ ಮಟ್ಟಕ್ಕೆ ಬೆಳೆಸ್ರಿ. ಈ ಮಠ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದವ್ರು ಯಾರಾದರೂ ಇದ್ದರೆ ಅದು ಸುಜ್ಜನಕೊಳ್ಳ ಮಠದ ಭಕ್ತರು. ಇವತ್ತು ನಾವು ಏನೇ ಸಾಧನೆ ಮಾಡಿದರೂ ಕೂಡ ಅದನ್ನು ನಾವು ಮಾಡಿಲ್ಲ, ಭಕ್ತರು ಮಾಡಿದ್ದಾರೆ. ಅವರ ಹೆಸರಿನ ಮೇಲೆ ನಾವು ಬದುಕ್ತಾ ಇದ್ದೀವಿ ಅಷ್ಟು ಹೇಳಿ ಮುಂದೆ ಯಾರೂ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಉನ್ನತ ಮಟ್ಟಕ್ಕೆ ಈ ಮಠವನ್ನು ಒಯ್ಯೋಣ. ಎಲ್ಲರೂ ನೀವು ಕೈ ಜೋಡಿಸಿದ್ರೆ ಮಾತ್ರ ಈ ಮಠ ಉದ್ಧಾರ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನಾವೇನಾದರೂ ಇವತ್ತಿನ ದಿನಮಾನದಲ್ಲಿ ಏನಾದರೂ ಗಳಿಸಿವಿ ಅಂದರೆ ಭಕ್ತರನ್ನ ಗಳಿಸೀವಿ. ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕೆ ನಾನು ಹುಡುಕೊಂಡು ಬಂದಿದ್ದೀನಿ ಅಷ್ಟು ಹೇಳಿ, ಪ್ರತಿ ವರ್ಷ ನೀವೆಲ್ಲರೂ ಮೊದಲನೇ ಹ್ಯಾಂಗೆ ನಡ್ಕೊಂಡು ಹೋಗ್ತಿದ್ರೆ ಹಂಗೆ ಈ ಮಠಕ್ಕೆ ನಡ್ಕೊಂಡು ಹೋಗಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.